ಎನ್ಎಸ್ಎಸ್ ಯುನಿಟಿ ಹಾಗೂ ಆಯುಧ ರೆಫ್ರೆಸ್ಕೋ ಇನ್ಸ್ಟಂಟ್ ಕಾಫಿ ಸಹಯೋಗದಲ್ಲಿ ಇವತ್ತು ಉತ್ಸರ್ಗ ರನ್-ಥಾನ್ ಆಯೋಜನೆ ಮಾಡಲಾಗಿತ್ತು. ಹೆಲ್ಪ್ ಎ ಚೈಲ್ಡ್ ಚೇಂಜ್ ದಿ ವರ್ಲ್ಡ್ ಅನ್ನೋ ಶೀರ್ಷಿಕೆಯಡಿ ಆರ್ವಿ ಕಾಲೇಜು ಮೈದಾನದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದರು. ಆರ್ವಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಎನ್ಎಸ್ಎಸ್ ಯೂನಿಟಿನಿಂದ 5 ಕಿಲೋಮೀಟರ್ ಹಾಗೂ 10 ಕಿಲೋಮೀಟರ್ ಉತ್ಸರ್ಗ ರನ್-ಥಾನ್ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಆರ್ವಿ ಕಾಲೇಜು ದತ್ತು ಪಡೆದ ಒಟ್ಟು 6 ಹಳ್ಳಿಗಳ ಅಭಿವೃದ್ಧಿಗಾಗಿ ಈ ಓಟವನ್ನು ಆಯೋಜಿಸಲಾಗಿತ್ತು. ಓಟದ ಆರಂಭಕ್ಕೂ ಮೊದಲು ಓಟದಲ್ಲಿ ಭಾಗವಹಿಸಿದವರಿಗೆ ಜುಂಬಾ ಕ್ಲಾಸ್ ಮೂಲಕ ವಾರ್ಮ್ ಅಪ್ ಮಾಡಲಾಯಿತು. ನಂತರ ಆರ್ವಿ ಕಾಲೇಜು ಪ್ರಾಂಶುಪಾಲರಾದ ಸುಬ್ರಹ್ಮಣ್ಯ ಹಸಿರು ನಿಶಾನೆ ತೋರಿಸುವ ಮೂಲಕ ಓಟಕ್ಕೆ ಚಾಲನೆಯನ್ನ ನೀಡಿದ್ರು. ಆರ್ವಿ ಕಾಲೇಜಿನಿಂದ ಆರಂಭಗೊಂಡ ರನ್-ಥಾನ್ ಮೈಲಸಂದ್ರ, ಸತ್ವ ಬ್ಯಾಕ್ ಗೇಟ್, ಪೂರ್ಣಿಮಾ ಪ್ಯಾಲೇಸ್, ವಿಷ್ಣುವರ್ಧನ್ ರಸ್ತೆ, ಬಿಜಿಎಸ್ ರಾಜರಾಜೇಶ್ವರಿ ದೇವಸ್ಥಾನ ಮಾರ್ಗವಾಗಿ ಸಾಗಿತ್ತು. ಆರ್ವಿ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಪ್ರಾಧ್ಯಾಪಕರು, ಎನ್ಸಿಸಿ ವಿಭಾಗದ ಮುಖ್ಯಸ್ಥರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ನಾವು ಉತ್ಸರ್ಗ ಮ್ಯಾರಥಾನ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೋಸ್ಟ್ಲಿ ಒಂದು 15 ವರ್ಷದಿಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂದರೆ ಫಿಸಿಕಲಿ ಮೆಂಟಲಿ ಹುಡುಗರನ್ನ ಯಾವಾಗಲೂ ಚೆನ್ನಾಗಿ ಇಟ್ಟಿರಬೇಕು ಅಂತ. ಇದು ಒಂದು ಇನಾಗ್ರೇಷನ್ ಸೆರೆಮನಿ ಇವತ್ತು. ಯಾಕೆಂದರೆ ನಮ್ಮ NSS ವಾಲಂಟಿಯರ್ಸು ವರ್ಷದುದ್ದಕ್ಕೂ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹೆಲ್ಪ್ ಎ ಚೈಲ್ಡ್ ಚೇಂಜ್ ದ ವರ್ಲ್ಡ್ ಅಂತ ಒಂದು ಇಟ್ಕೊಂಡು ಉನ್ನತ ಅಭಿಯಾನ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನಾವು ಚಿಕ್ಕಬಳ್ಳಾಪುರದಲ್ಲಿ 3 ಹಳ್ಳಿಗಳು ಮತ್ತು ದೊಡ್ಡಬಳ್ಳಾಪುರದಲ್ಲಿ 3 ಹಳ್ಳಿಗಳನ್ನು ಮಕ್ಕಳಿಗೆ ಸಹಾಯ ಆಗಂಗೆ ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಲ್ಲಿರೋ ಸಮಾಜದಲ್ಲಿ ನಾವು ಏನೇನು ಇವಾಗ ವೇಸ್ಟ್ ಡಿಸ್ಪೋಸಲು, ಪ್ಲಾಸ್ಟಿಕ್ ಡಿಸ್ಪೋಸಲ್ ಇದ್ರ ಬಗ್ಗೆ ಏನೇನು ಮಾತಾಡ್ತೀವೋ ಅದ್ರ ಬಗ್ಗೆ ಎಲ್ಲ ಅರಿವು ಕೊಟ್ಟು ಅವ್ರಿಗೆ ನಾವು ಹುಡುಗರನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಈ ಉದ್ದೇಶ. NSS ವಾಲಂಟಿಯರ್ಸ್ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಹೆಚ್ಚು ಕಮ್ಮಿ ಮೋರ್ ದ್ಯಾನ್ ಒಂದು 3000 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ 5K ಆ್ಯಂಡ್ 10K ಇಂದ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಓಟ ಮುಗಿಸಿಕೊಂಡು ಬಂದವರಿಗೆ ಎನರ್ಜಿಗೆ ರೆಫ್ರೆಸ್ಕೋ ಕಾಫಿ ನೀಡಲಾಯಿತು. ವಿತೌಟ್ ಶುಗರ್ ಕಾಫಿ ಇದಾಗಿದ್ದು ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಇದು ಅನುಕೂಲವಾಗಲಿದೆ. ಇದು ನಮಗೆ ಸಕ್ಕರೆ ಇಲ್ದಿರ ಕಾಫಿ, ರೆಫ್ರೆಸ್ಕೋ ಆಯುರ್ಧ ರೆಫ್ರೆಸ್ಕೋ ಕಾಫಿ ಅಂತ. ಇದು ಬೆಲ್ಲದಿಂದ ಮಾಡಿರೋ ಕಾಫಿ. ಸೊ ಆರ್ಗ್ಯಾನಿಕ್ ಬೆಲ್ಲದಿಂದ ಇದೆ, ಲೋ GI, 0 ಶುಗರ್, 0 ಸ್ವೀಟ್ನರ್ ಕಾಫಿ ಇದು. ಈ ಕಾಫಿಯಿಂದ ಏನಂತ ಹೇಳಿದ್ರೆ ನಿಮಗೆ ಎಲ್ಲ ಬೇಕಾದರೂ ಹಿಮಾಲಯದಲ್ಲಿ ಬೇಕಾದರೂ ಕೂತ್ಕೊಂಡು ಕಾಫಿ ಕುಡಿಬೋದು. ಮತ್ತು ಈ ಥರ ಹೆಲ್ತ್ ಬೆನಿಫಿಟ್ಸ್ಗೆ, ರನ್ನರ್ಸ್ಗೆ ಮತ್ತು ವೆಲ್ನೆಸ್ ಸೆಂಟರ್ಸ್ಗೆ ನಾವು ಏನು ತೊಗೊಳ್ತೀವೋ ಕಾಫಿ ಅದನ್ನು ನಾವು ಈಗ ಏನಂದರೆ ಅಂಗಡಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವೊಂದು ಕೆಫೆಗೆ ಹೋಗ್ತೀರಾ, ಎಲ್ಲ ಸಕ್ಕರೆ ತುಂಬಿರೋ ಅಂಥದ್ದಿದೆ, ಎಲ್ಲರಿಗೂ ಡಯಾಬಿಟಿಕ್ ಆಗ್ತಾ ಇದ್ದಾರೆ. ಇದು ಅವೇರ್ನೆಸ್ ನಾನು ಕ್ರಿಯೇಟ್ ಮಾಡಬೇಕು ಅಂತ. ಒಟ್ಟಿನಲ್ಲಿ 6 ಗ್ರಾಮಗಳ ಅಭಿವೃದ್ಧಿಗಾಗಿ ಈ ಓಟ ಆಯೋಜನೆ ಮಾಡಿದ್ದು ವಿದ್ಯಾರ್ಥಿ ಹಾಗೂ ಭಾಗಿಯಾಗದ ಸಾರ್ವಜನಿಕರು ಖುಷಿಯನ್ನ ವ್ಯಕ್ತಪಡಿಸಿದ್ರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆರ್ವಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಎನ್ಎಸ್ಎಸ್ ಯುನಿಟಿ ಹಾಗೂ ಆಯುಧ ರೆಫ್ರೆಸ್ಕೋ ಇನ್ಸ್ಟಂಟ್ ಕಾಫಿ ಸಹಯೋಗದಲ್ಲಿ ಇವತ್ತು ಉತ್ಸರ್ಗ ರನ್-ಥಾನ್ ಆಯೋಜನೆ ಮಾಡಲಾಗಿತ್ತು. ಹೆಲ್ಪ್ ಎ ಚೈಲ್ಡ್ ಚೇಂಜ್ ದಿ ವರ್ಲ್ಡ್ ಅನ್ನೋ ಶೀರ್ಷಿಕೆಯಡಿ ಆರ್ವಿ ಕಾಲೇಜು ಮೈದಾನದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದರು. ಆರ್ವಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಎನ್ಎಸ್ಎಸ್ ಯೂನಿಟಿನಿಂದ 5 ಕಿಲೋಮೀಟರ್ ಹಾಗೂ 10 ಕಿಲೋಮೀಟರ್ ಉತ್ಸರ್ಗ ರನ್-ಥಾನ್ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಆರ್ವಿ ಕಾಲೇಜು ದತ್ತು ಪಡೆದ ಒಟ್ಟು 6 ಹಳ್ಳಿಗಳ ಅಭಿವೃದ್ಧಿಗಾಗಿ ಈ ಓಟವನ್ನು ಆಯೋಜಿಸಲಾಗಿತ್ತು. ಓಟದ ಆರಂಭಕ್ಕೂ ಮೊದಲು ಓಟದಲ್ಲಿ ಭಾಗವಹಿಸಿದವರಿಗೆ ಜುಂಬಾ ಕ್ಲಾಸ್ ಮೂಲಕ ವಾರ್ಮ್ ಅಪ್ ಮಾಡಲಾಯಿತು. ನಂತರ ಆರ್ವಿ ಕಾಲೇಜು ಪ್ರಾಂಶುಪಾಲರಾದ ಸುಬ್ರಹ್ಮಣ್ಯ ಹಸಿರು ನಿಶಾನೆ ತೋರಿಸುವ ಮೂಲಕ ಓಟಕ್ಕೆ ಚಾಲನೆಯನ್ನ ನೀಡಿದ್ರು. ಆರ್ವಿ ಕಾಲೇಜಿನಿಂದ ಆರಂಭಗೊಂಡ ರನ್-ಥಾನ್ ಮೈಲಸಂದ್ರ, ಸತ್ವ ಬ್ಯಾಕ್ ಗೇಟ್, ಪೂರ್ಣಿಮಾ ಪ್ಯಾಲೇಸ್, ವಿಷ್ಣುವರ್ಧನ್ ರಸ್ತೆ, ಬಿಜಿಎಸ್ ರಾಜರಾಜೇಶ್ವರಿ ದೇವಸ್ಥಾನ ಮಾರ್ಗವಾಗಿ ಸಾಗಿತ್ತು. ಆರ್ವಿ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಪ್ರಾಧ್ಯಾಪಕರು, ಎನ್ಸಿಸಿ ವಿಭಾಗದ ಮುಖ್ಯಸ್ಥರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ನಾವು ಉತ್ಸರ್ಗ ಮ್ಯಾರಥಾನ್ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೋಸ್ಟ್ಲಿ ಒಂದು 15 ವರ್ಷದಿಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂದರೆ ಫಿಸಿಕಲಿ ಮೆಂಟಲಿ ಹುಡುಗರನ್ನ ಯಾವಾಗಲೂ ಚೆನ್ನಾಗಿ ಇಟ್ಟಿರಬೇಕು ಅಂತ. ಇದು ಒಂದು ಇನಾಗ್ರೇಷನ್ ಸೆರೆಮನಿ ಇವತ್ತು. ಯಾಕೆಂದರೆ ನಮ್ಮ NSS ವಾಲಂಟಿಯರ್ಸು ವರ್ಷದುದ್ದಕ್ಕೂ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹೆಲ್ಪ್ ಎ ಚೈಲ್ಡ್ ಚೇಂಜ್ ದ ವರ್ಲ್ಡ್ ಅಂತ ಒಂದು ಇಟ್ಕೊಂಡು ಉನ್ನತ ಅಭಿಯಾನ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನಾವು ಚಿಕ್ಕಬಳ್ಳಾಪುರದಲ್ಲಿ 3 ಹಳ್ಳಿಗಳು ಮತ್ತು ದೊಡ್ಡಬಳ್ಳಾಪುರದಲ್ಲಿ 3 ಹಳ್ಳಿಗಳನ್ನು
ಮಕ್ಕಳಿಗೆ ಸಹಾಯ ಆಗಂಗೆ ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಲ್ಲಿರೋ ಸಮಾಜದಲ್ಲಿ ನಾವು ಏನೇನು ಇವಾಗ ವೇಸ್ಟ್ ಡಿಸ್ಪೋಸಲು, ಪ್ಲಾಸ್ಟಿಕ್ ಡಿಸ್ಪೋಸಲ್ ಇದ್ರ ಬಗ್ಗೆ ಏನೇನು ಮಾತಾಡ್ತೀವೋ ಅದ್ರ ಬಗ್ಗೆ ಎಲ್ಲ ಅರಿವು ಕೊಟ್ಟವ್ರಿಗೆ ನಾವು ಹುಡುಗರನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಈ ಉದ್ದೇಶ. NSS ವಾಲಂಟಿಯರ್ಸ್ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಹೆಚ್ಚು ಕಮ್ಮಿ ಮೋರ್ ದ್ಯಾನ್ ಒಂದು 3,000 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ 5K ಆ್ಯಂಡ್ 10K ಇಂದ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಓಟ ಮುಗಿಸಿಕೊಂಡು ಬಂದವರಿಗೆ ಎನರ್ಜಿಗೆ ರೆಫ್ರೆಸ್ಕೋ ಕಾಫಿ ನೀಡಲಾಯಿತು. ವಿತೌಟ್ ಶುಗರ್ ಕಾಫಿ ಇದಾಗಿದ್ದು ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಇದು ಅನುಕೂಲವಾಗಲಿದೆ. ಇದು ನಮಗೆ ಸಕ್ಕರೆ ಇಲ್ದಿರ ಕಾಫಿ, ರೆಫ್ರೆಸ್ಕೋ ಆಯುರ್ವೇದ ರೆಫ್ರೆಸ್ಕೋ ಕಾಫಿ ಅಂತ. ಇದು ಬೆಲ್ಲದಿಂದ ಮಾಡಿರೋ ಕಾಫಿ. ಸೊ ಆರ್ಗ್ಯಾನಿಕ್ ಬೆಲ್ಲದಿಂದ ಇದೆ, ಲೋ GI, 0 ಶುಗರ್, 0 ಸ್ವೀಟ್ನರ್ ಕಾಫಿ ಇದು. ಈ ಕಾಫಿಯಿಂದ ಏನಂತ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಾದರೂ, ಹಿಮಾಲಯದಲ್ಲಿ ಬೇಕಾದರೂ ಕೂತ್ಕೊಂಡು ಕಾಫಿ ಕುಡಿಬೋದು. ಮತ್ತು ಈ ಥರ ಹೆಲ್ತ್ ಬೆನಿಫಿಟ್ಸ್ಗೆ, ರನ್ನರ್ಸ್ಗೆ ಮತ್ತು ವೆಲ್ನೆಸ್ ಸೆಂಟರ್ಸ್ಗೆ ನಾವು ಏನು ತೊಗೊಳ್ತೀವೋ ಕಾಫಿ, ಅದನ್ನು ನಾವು ಈಗ ಏನಂದರೆ ಅಂಗಡಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವೊಂದು ಕೆಫೆಗೆ ಹೋಗ್ತೀರಾ, ಎಲ್ಲ ಸಕ್ಕರೆ ತುಂಬಿರೋ ಅಂಥದ್ದಿದೆ, ಎಲ್ಲರಿಗೂ ಡಯಾಬಿಟಿಕ್ ಆಗ್ತಾ ಇದ್ದಾರೆ. ಇದು ಅವೇರ್ನೆಸ್ ನಾನು ಕ್ರಿಯೇಟ್ ಮಾಡಬೇಕು ಅಂತ. ಒಟ್ನಲ್ಲಿ 6 ಗ್ರಾಮಗಳ ಅಭಿವೃದ್ಧಿಗಾಗಿ ಈ ಓಟ ಆಯೋಜನೆ ಮಾಡಿದ್ದು ವಿದ್ಯಾರ್ಥಿ ಹಾಗೂ ಭಾಗಿಯಾಗದ ಸಾರ್ವಜನಿಕರು ಖುಷಿಯನ್ನ ವ್ಯಕ್ತಪಡಿಸಿದ್ರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ನ NSS ಯುನಿಟಿ ಹಾಗೂ ಆಯುಧ ರೆಫ್ರೆಸ್ಕೋ ಇನ್ಸ್ವೆಂಟ್ ಕಾಫಿ ಸಹಯೋಗದಲ್ಲಿ ಇವತ್ತು ಉತ್ಸರ್ಗ ರನ್ಥಾನ್ ಆಯೋಜನೆ ಮಾಡಲಾಗಿತ್ತು. ಹೆಲ್ಪ್ ಎ ಚೈಲ್ಡ್ ಚೇಂಜ್ ದಿ ವರ್ಲ್ಡ್ ಅನ್ನೋ ಶೀರ್ಷಿಕೆಯಡಿ RV ಕಾಲೇಜು ಮೈದಾನದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದರು. RV ಕಾಲೇಜ್ ಆಫ್ ಎಂಜಿನಿಯರಿಂಗ್ನ NSS ಯೂನಿಟಿನಿಂದ 5 ಕಿಲೋಮೀಟರ್ ಹಾಗೂ 10 ಕಿಲೋಮೀಟರ್ ಉತ್ಸರ್ಗ ರನ್ಥಾನ್ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ RV ಕಾಲೇಜು ದತ್ತು ಪಡೆದ ಒಟ್ಟು 6 ಹಳ್ಳಿಗಳ ಅಭಿವೃದ್ಧಿಗಾಗಿ ಈ ಓಟವನ್ನು ಆಯೋಜಿಸಲಾಗಿತ್ತು. ಓಟದ ಆರಂಭಕ್ಕೂ ಮೊದಲು ಓಟದಲ್ಲಿ ಭಾಗವಹಿಸಿದವರಿಗೆ ಜುಂಬಾ ಕ್ಲಾಸ್ ಮೂಲಕ ವಾರ್ಮ್ ಅಪ್ ಮಾಡಲಾಯಿತು. ನಂತರ RV ಕಾಲೇಜು ಪ್ರಾಂಶುಪಾಲರಾದ ಸುಬ್ರಹ್ಮಣ್ಯ ಹಸಿರು ನಿಶಾನೆ ತೋರಿಸುವ ಮೂಲಕ ಓಟಕ್ಕೆ ಚಾಲನೆಯನ್ನ ನೀಡಿದ್ರು. RV ಕಾಲೇಜಿನಿಂದ ಆರಂಭಗೊಂಡ ರನ್ಥಾನ್ ಮೈಲಸಂದ್ರ, ಸತ್ವ ಬ್ಯಾಕ್ ಗೇಟ್, ಪೂರ್ಣಿಮಾ ಪ್ಯಾಲೇಸ್, ವಿಷ್ಣುವರ್ಧನ್ ರಸ್ತೆ, BGS ರಾಜರಾಜೇಶ್ವರಿ ದೇವಸ್ಥಾನ ಮಾರ್ಗವಾಗಿ ಸಾಗಿತ್ತು. RV ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಪ್ರಾಧ್ಯಾಪಕರು, NCC ವಿಭಾಗದ ಮುಖ್ಯಸ್ಥರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ನಾವು ಉತ್ಸರ್ಗ ಮ್ಯಾರಥಾನ್ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೋಸ್ಟ್ಲಿ ಒಂದು 15 ವರ್ಷದಿಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂದರೆ ಫಿಸಿಕಲಿ ಮೆಂಟಲಿ ಹುಡುಗರನ್ನ ಯಾವಾಗಲೂ ಚೆನ್ನಾಗಿ ಇಟ್ಟಿರಬೇಕು ಅಂತ. ಇದು ಒಂದು ಇನಾಗ್ರೇಷನ್ ಸೆರೆಮನಿ ಇವತ್ತು. ಯಾಕೆಂದರೆ ನಮ್ಮ NSS ವಾಲಂಟಿಯರ್ಸು ವರ್ಷದುದ್ದಕ್ಕೂ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹೆಲ್ಪ್ ಎ ಚೈಲ್ಡ್ ಚೇಂಜ್ ದ ವರ್ಲ್ಡ್ ಅಂತ ಒಂದು ಇಟ್ಕೊಂಡು ಉನ್ನತ ಅಭಿಯಾನ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನಾವು ಚಿಕ್ಕಬಳ್ಳಾಪುರದಲ್ಲಿ 3 ಹಳ್ಳಿಗಳು ಮತ್ತು ದೊಡ್ಡಬಳ್ಳಾಪುರದಲ್ಲಿ 3 ಹಳ್ಳಿಗಳನ್ನು ಮಕ್ಕಳಿಗೆ ಸಹಾಯ ಆಗಂಗೆ ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಲ್ಲಿರೋ ಸಮಾಜದಲ್ಲಿ ನಾವು ಏನೇನು ಇವಾಗ ವೇಸ್ಟ್ ಡಿಸ್ಪೋಸಲು, ಪ್ಲಾಸ್ಟಿಕ್ ಡಿಸ್ಪೋಸಲ್ ಇದ್ರ ಬಗ್ಗೆ ಏನೇನು ಮಾತಾಡ್ತೀವೋ ಅದ್ರ ಬಗ್ಗೆ ಎಲ್ಲ ಅರಿವು ಕೊಟ್ಟವ್ರಿಗೆ ನಾವು ಹುಡುಗರನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಈ ಉದ್ದೇಶ. NSS ವಾಲಂಟಿಯರ್ಸ್ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಹೆಚ್ಚು ಕಮ್ಮಿ ಮೋರ್ ದ್ಯಾನ್ ಒಂದು 3,000 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ 5K ಆ್ಯಂಡ್ 10K ಇಂದ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಓಟ ಮುಗಿಸಿಕೊಂಡು ಬಂದವರಿಗೆ ಎನರ್ಜಿಗೆ ರೆಫ್ರೆಸ್ಕೋ ಕಾಫಿ ನೀಡಲಾಯಿತು. ವಿತೌಟ್ ಶುಗರ್ ಕಾಫಿ ಇದಾಗಿದ್ದು ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಇದು ಅನುಕೂಲವಾಗಲಿದೆ. ಇದು ನಮಗೆ ಸಕ್ಕರೆ ಇಲ್ದಿರ ಕಾಫಿ, ರೆಫ್ರೆಸ್ಕೋ ಆಯುರ್ವೇದ ರೆಫ್ರೆಸ್ಕೋ ಕಾಫಿ ಅಂತ. ಇದು ಬೆಲ್ಲದಿಂದ ಮಾಡಿರೋ ಕಾಫಿ. ಸೊ ಆರ್ಗ್ಯಾನಿಕ್ ಬೆಲ್ಲದಿಂದ ಇದೆ, ಲೋ GI, 0 ಶುಗರ್, 0 ಸ್ವೀಟ್ನರ್ ಕಾಫಿ ಇದು. ಈ ಕಾಫಿಯಿಂದ ಏನಂತ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಾದರೂ, ಹಿಮಾಲಯದಲ್ಲಿ ಬೇಕಾದರೂ ಕೂತ್ಕೊಂಡು ಕಾಫಿ ಕುಡಿಬೋದು. ಮತ್ತು ಈ ಥರ ಹೆಲ್ತ್ ಬೆನಿಫಿಟ್ಸ್ಗೆ, ರನ್ನರ್ಸ್ಗೆ ಮತ್ತು ವೆಲ್ನೆಸ್ ಸೆಂಟರ್ಸ್ಗೆ ನಾವು ಏನು ತೊಗೊಳ್ತೀವೋ ಕಾಫಿ, ಅದನ್ನು ನಾವು ಈಗ ಏನಂದರೆ ಅಂಗಡಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವೊಂದು ಕೆಫೆಗೆ ಹೋಗ್ತೀರಾ, ಎಲ್ಲ ಸಕ್ಕರೆ ತುಂಬಿರೋ ಅಂಥದ್ದಿದೆ, ಎಲ್ಲರಿಗೂ ಡಯಾಬಿಟಿಕ್ ಆಗ್ತಾ ಇದ್ದಾರೆ. ಇದು ಅವೇರ್ನೆಸ್ ನಾನು ಕ್ರಿಯೇಟ್ ಮಾಡಬೇಕು ಅಂತ. ಒಟ್ನಲ್ಲಿ 6 ಗ್ರಾಮಗಳ ಅಭಿವೃದ್ಧಿಗಾಗಿ ಈ ಓಟ ಆಯೋಜನೆ ಮಾಡಿದ್ದು ವಿದ್ಯಾರ್ಥಿ ಹಾಗೂ ಭಾಗಿಯಾಗದ ಸಾರ್ವಜನಿಕರು ಖುಷಿಯನ್ನ ವ್ಯಕ್ತಪಡಿಸಿದ್ರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.